मुझे कुछ कुछ ಶಿಕ್ಷಕನ ವಿಡಿಯೋ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ. ವಿದ್ಯಾರ್ಥಿಗಳ ಮುಂದೆ ಶಿಕ್ಷಕನ ನೀಚ ಕೃತ್ಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕದ ಅರ್ಥ ಹೀಗಿದೆ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ, ಗುರುವೇ ಸ್ವತಃ ಪರಬ್ರಹ್ಮ. ಅಂತಹ ಪವಿತ್ರ ಗುರುವಿಗೆ ನಮಸ್ಕಾರಗಳು. ಈ ಶ್ಲೋಕವು ಗುರುವಿಗೆ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ, ವಿಷ್ಣು ಪರಿಪಾಲಕ ಮತ್ತು ಶಿವ ವಿನಾಶಕ, ಈ ತ್ರಿಮೂರ್ತಿಗಳ ಸಮಾನ ಸ್ಥಾನವನ್ನ ನೀಡುತ್ತದೆ. ಅಂತಿಮವಾಗಿ ಗುರುವೇ ಪರಬ್ರಹ್ಮ ಎಂದು ಹೇಳುತ್ತದೆ. ವೀಕ್ಷಕರ, ನಾವು ಚಿಕ್ಕವರಿಂದ ಹಿಡಿದು ದೊಡ್ಡವರಾಗುವವರೆಗೂ ನಮ್ಮ ಜೀವನ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಕಳೆಯುತ್ತೆ. ಆದರೆ ಅದೇ ಶಾಲೆಯಲ್ಲಿರುವಂತಹ ಗುರುಗಳನ್ನ ನಾವು ತಂದೆ ತಾಯಿ ಅಷ್ಟೇ ಪ್ರೀತಿ ಕೂಡ ಮಾಡುತ್ತೇವೆ. ಆದರೆ ಆ ಪ್ರೀತಿ ಯಾವ ಹಂತಕ್ಕೆ ಹೋಗಿದೆ ಎಂಬುದೇ ನಾನು ಹೇಳ್ತಾ ಇರೋದು ನೋಡಿ. ಮಧ್ಯಪ್ರದೇಶದ ದೇವಾಸ್ ಜಿಲ್ಲೆಯ ಸರ್ಕಾರಿ ಶಾಲೆಯೊಂದರ ಶಿಕ್ಷಕನೊಬ್ಬನ ನಾಚಿಗೇಡಿನ ಕೃತ್ಯದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೇಗವಾಗಿ ವೈರಲ್ ಆಗುತ್ತಿದೆ. ಶಾಲಾ ಮಕ್ಕಳ ಮುಂದೆ ಶಿಕ್ಷಕನೊಬ್ಬ ಮಹಿಳೆಯೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುತ್ತಿದ್ದಾಗ ಸಿಕ್ಕಿ ಬಿದ್ದ ವಿಡಿಯೋ ಈಗ ವೈರಲ್ ಆಗಿದೆ. ಹೌದು, ಶಿಕ್ಷಕ ಪ್ರಾಥಮಿಕ ಶಾಲಾ ಮಕ್ಕಳ ಮುಂದೆ ತನ್ನ ಗೆಳತಿಯೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುತ್ತಿರುವುದು ಕಂಡು ಬಂದಿದೆ. ಆಶ್ಚರ್ಯಕರವಾಗಿದ್ದು, ಶಾಲಾ ಮಕ್ಕಳು ವಿಡಿಯೋವನ್ನ ಚಿತ್ರೀಕರಿಸಿ ವೈರಲ್ ಕೂಡ ಮಾಡಿದ್ದಾರೆ. ಆದಾಗ್ಯೂ ವಿಡಿಯೋ ವೈರಲ್ ಆದ ನಂತರ ಆರೋಪಿ ಶಿಕ್ಷಕ ಅದನ್ನು ಸಂಪಾದಿಸಲಾಗದೆ ಮತ್ತು ನಕಲಿ ಎಂದು ಹೇಳಿಕೊಂಡಿದ್ದಾನಂತೆ. ವರದಿಗಳ ಪ್ರಕಾರ ದೇವಾಸ್ ಜಿಲ್ಲೆಯ ಉದಯನಗರ ಸಂಕೀರ್ಣದಲ್ಲಿರುವ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ಕಂಡು ಬಂದಿದ್ದು, ಶಾಲಾ ಸಮಯದಲ್ಲಿ ತರಗತಿಯೊಳಗೆ ಸರ್ಕಾರಿ ಶಿಕ್ಷಕ ವಿಕ್ರಮ್ ಕದಂ ಮಹಿಳೆಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾನೆ. ವೀಕ್ಷಕರ, ಶಿಕ್ಷಕನ ಕೃತ್ಯದ ವಿಡಿಯೋ ಕೂಡ ಹೊರಬಿದ್ದಿದೆ. ಆದಾಗ್ಯೂ ಶಿಕ್ಷಕ ಇದನ್ನು ನಕಲಿ ಎಂದು ಕರೆದು ಈ ವಿಷಯವನ್ನ ವರದಿ ಮಾಡುವುದಾಗಿ ಕೂಡ ಹೇಳಿಕೆ ನೀಡಿದ್ದಾನಂತೆ. ಏನೇ ಹೇಳಿ ವೀಕ್ಷಕರೇ, ಇಂತಹ ಬಂಡ ಧೈರ್ಯ ಇರುವ ಶಿಕ್ಷಕನಿಂದಲೇ ಕೆಲವು ಶಿಕ್ಷಕರು ಕೂಡ ಜನರ ಕೆಂಗಣ್ಣಿಗೆ ಗುರಿಯಾಗುತ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಿಡಿ. ಈ ಒಂದು ಪ್ರಕರಣವನ್ನ ಶಿಕ್ಷಣ ಇಲಾಖೆ ಮುಂದಿನ ದಿನಮಾನದಲ್ಲಿ ಯಾವ ಕ್ರಮವನ್ನ ಜರುಗಿಸುತ್ತದೆ ಎಂದು ಕಾದ್ ನೋಡಬೇಕಾಗಿದೆ.